ಸ್ನೇಹಿತರೆ ಇವತ್ತು ನಾವು ಗ್ರಾಕ್ ಎಐ ನ ನಮ್ಮ ಫೋನಲ್ಲಿ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಾವು ಚರ್ಚೆ ಮಾಡೋಣ. ಗ್ರಾಕ್ ಎಐ ನ ಇದರ ಒಂದು ಮಾಲೀಕರು ಯಾರು ಎಂದರೆ ಎಲಾನ್ ಮಸ್ಕ್. ಅಂದ್ರೆ ಟ್ವಿಟರ್ ಕಂಪನಿ ಏನಿತ್ತು ಎಕ್ಸ್ ಅಂತ ಮಾಡಿದ್ದಾರೆ, ಆ ಒಂದು ಕಂಪನಿ ಮಾಲೀಕರು ಇವರೇ ಇದನ್ನ ಲಾಂಚ್ ಮಾಡಿದ್ದಾರೆ. ಇದರ ಒಂದು ಸಿಕ್ಕಾಪಟ್ಟೆ ಟ್ರೆಂಡ್ ಅಲ್ಲಿ ನಡೀತಾ ಇದೆ, ಎಲ್ಲರೂ ತುಂಬಾ ಯೂಸ್ ಮಾಡ್ತಾ ಇದ್ದಾರೆ. ಅದನ್ನ ನಮ್ಮ ಫೋನಲ್ಲಿ ಯಾವ ರೀತಿ ನಾವು ಯೂಸ್ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಅದರಿಂದ ನಾವು ಏನೇನು ಕೆಲಸನ ತಗೋಬಹುದು ಅಂತಾನು ಕೂಡ ಹೇಳ್ತೀನಿ. ನಾನು ಟ್ರೆಂಡ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡ್ ಆಗಿ ನಡೀತಿರುವಂತ ನಾವು ಗಿಬ್ಲಿ ಆಟಗಳನ್ನು ಕೂಡ ನಾವು ಈ ಒಂದು ಗ್ರಾಕ್ ಎಐ ಮೂಲಕ ಮಾಡ್ಕೋಬಹುದು. ಸಂಪೂರ್ಣವಾಗಿ ನಾನು ಮಾಡಿಬಿಟ್ಟು ತೋರಿಸ್ತೀನಿ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಇರುತ್ತೆ ಅಂತ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂತ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಪ್ಲೇಸ್ಟೋರ್ ನಲ್ಲಿ ಗ್ರಾಕ್ ಅಂತ ಒಂದು ಆ್ಯಪ್ ಬರುತ್ತೆ, ಗ್ರಾಕ್ ಎಐ ಅಂತ. ಆ ಆ್ಯಪ್ನ ನೀವು ತಗೋಬೇಕು. ಈ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಮಾಡಿಬಿಟ್ಟು ಓಪನ್ ಮಾಡಿಬಿಟ್ಟು ನಾನು ಯಾವ ರೀತಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತಾನು ಕೂಡ ಹೇಳ್ತೀನಿ. ಓಪನ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಮೊದಲು ನಾವು ಇಲ್ಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಇಲ್ಲಿ ಇಮೇಲ್ ಮೂಲಕ ಅಥವಾ ಎಕ್ಸ್ ಮೂಲಕ ಅಥವಾ ಗೂಗಲ್ ಮೂಲಕ ಲಾಗಿನ್ ಮಾಡಿ ಅಂತ ಹೇಳ್ತಾ ಇದೆ. ನಾನು ಗೂಗಲ್ ಅಕೌಂಟ್ ಮೂಲಕ ಲಾಗಿನ್ ಮಾಡ್ತೀನಿ. ಇಲ್ಲಿ ಗೂಗಲ್ ಅಕೌಂಟ್ನಲ್ಲಿ ಯಾವುದಾದ್ರೂ ಒಂದು ಇಮೇಲ್ ಐಡಿನ ಸೆಲೆಕ್ಟ್ ಮಾಡಿಬಿಟ್ಟು ನಾನು ಲಾಗಿನ್ ಮಾಡ್ತೀನಿ. ಇಲ್ಲಿ ನೋಡಿ, ಈ ರೀತಿ ಇಮೇಲ್ ಐಡಿನ ಸೆಲೆಕ್ಟ್ ಮಾಡಿದ್ದೀನಿ. ಮಾಡಿಬಿಟ್ಟು ಕಂಟಿನ್ಯೂ ಆ್ಯಸ್ ಇಲ್ಲಿ ನಮ್ಮ ಹೆಸರು ಬರ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಇಲ್ಲಿ ಅಕೌಂಟನ್ನು ನೇರವಾಗಿ ಲಾಗಿನ್ ಮಾಡ್ಕೋತೀನಿ. ನಮ್ಮ ಹೆಸರನ್ನೆಲ್ಲ ಮ್ಯಾನ್ಯಲ್ ಆಗಿ ಹಾಕುವಂಥ ಅವಶ್ಯಕತೆ ಇಲ್ಲ. ಈ ರೀತಿ ಏನಾದರೂ ಪರ್ಮಿಷನ್ಗಳನ್ನ ಕೇಳಿದರೆ ಅಲೌ ಮಾಡಿ. ನಂತರದಲ್ಲಿ ಇಲ್ಲಿ ನೋಡಿ, ನಮ್ಮ ಸಂಪೂರ್ಣವಾಗಿ ನೇರವಾಗಿ ಓಪನ್ ಆಗಿದೆ. ಸ್ನೇಹಿತರೆ, ಇಲ್ಲಿ ನಾವು ಮೊದಲು ಏನು ಮಾಡ್ಬೇಕಂದ್ರೆ ಇದಕ್ಕೆ ಏನಾದರೂ ಕಮೆಂಟ್ ಕೊಡಬೇಕಾಗುತ್ತೆ. ಅಂದರೆ ನಾವು ಏನಾದ್ರು ಏನು ಕೇಳಿದ್ರು ಅದು ನಮಗೆ ವಾಪಸ್ ಹೇಳುತ್ತೆ. ನಾವು ಏನೇ ಕೆಲಸ ಕೊಟ್ಟರು ಅದು ಮಾಡುತ್ತೆ. ಅಂದರೆ ಯಾವ ರೀತಿ ಮಾಡುತ್ತೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಮೊದಲು ಡೇಟ್ ಆಫ್ ಬರ್ತ್ನ ಕನ್ಫರ್ಮ್ ಮಾಡೋಣ. ನಾವು ಏನಾದರೂ ಮಾಡ್ಬೇಕಂದ್ರೆ ಮೊದಲು ನಮ್ಮ ಡೇಟ್ ಆಫ್ ಬರ್ತ್ನ ಅದು ಕೇಳುತ್ತೆ. ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತೀನಿ. ನಂತರದಲ್ಲಿ ನಾನೊಂದು ಕ್ವಶನ್ನ ಕೇಳಿದ್ದೀನಿ, ವಾಟ್ ಈಸ್ ಡೆಪ್ತ್ ಆಫ್ ರೆಸಿಪಿ ಕ್ವಶನ್ ಅಂತ. ಇಲ್ಲಿ ನೋಡ್ಬೋದು, ಅದರ ಬಗ್ಗೆ ಸಂಪೂರ್ಣವಂತ ಮಾಹಿತಿನ ಇದು ತಂದು ಕೊಟ್ಟಿದೆ. ನಂತರದಲ್ಲಿ ಮತ್ತೊಂದು ವಿಷಯನ ನಾನು ಇದಕ್ಕೆ ಹಾಕ್ತೀನಿ, ಗಿಬ್ಲಿ ಆರ್ಟನ್ನು ಮಾಡೋದಕ್ಕೆ ಹೇಳ್ತೀನಿ. ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಫೋಟೋನ ಹಾಕಬೇಕಾಗುತ್ತೆ. ನಮ್ಮ ಒಂದು ಫೋಟೋನ ಹಾಕಬೇಕಾಗುತ್ತೆ. ಅಂದರೆ ನಮ್ಮ ಒಂದು ಗಿಬ್ಲಿ ಆರ್ಟನ್ನು ಕ್ರಿಯೇಟ್ ಮಾಡೋದಕ್ಕಾಗಿ. ಇಲ್ಲಿ ನೋಡಿ, ಫೋಟೋ ನಮ್ಮ ಗ್ಯಾಲರಿ ಮೂಲಕ ನಾವು ತಗೋಬಹುದು ಅಥವಾ ನಾನು ಕ್ಯಾಮ್ರಾ ಮೂಲಕ ನಾನು ಕ್ಲಿಕ್ ಮಾಡ್ತೀನಿ. ನೋಡಿ, ಕ್ಯಾಮ್ರಾ ಮೂಲಕ ನಾನೊಂದು ಫೋಟೋನ ಕ್ಲಿಕ್ ಮಾಡ್ಕೋತೀನಿ. ನೋಡಿ, ನಾನು ಹೊರಗಡೆ ವಿಡಿಯೋ ರೆಕಾರ್ಡ್ ಮಾಡಿರುವಂಥದ್ದು. ನೋಡಿ, ಈ ರೀತಿ ಕ್ಯಾಮ್ರಾ ಮೂಲಕ ಕ್ಲಿಕ್ ಮಾಡಿಬಿಟ್ಟು ಓಕೆ ಅಂತ ಕ್ಲಿಕ್ ಮಾಡ್ಕೋತೀನಿ. ಓಕೆ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆಸ್ಕ್ ಎವ್ರಿಥಿಂಗ್ ಅಂದರೆ ಇಲ್ಲಿ ಮೇಕ್ ಗಿಬ್ಲಿ ಆರ್ಟ್ ಅಂತ ಕ್ಲಿಕ್ ಒಂದು ಟೈಪ್ ಮಾಡೋಣ. ಮೇಕ್ ಗಿಬ್ಲಿ ಆರ್ಟ್ ಅಂತ ಈ ರೀತಿ ಟೈಪ್ ಮಾಡಿಬಿಟ್ಟು ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದನ್ನು ಸೆಂಡ್ ಮಾಡಿದ ತಕ್ಷಣದಲ್ಲಿ ನಮ್ಮ ಆರ್ಟನ್ನು ಅದು ಚೇಂಜ್ ಮಾಡುತ್ತೆ. ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ವೇಟ್ ಮಾಡಿದ ನಂತರದಲ್ಲಿ ನೋಡ್ಬೋದು, ಇಲ್ಲಿ ನಮ್ಮ ಫೋಟೋ ಅನ್ನೋದು ಈ ರೀತಿ ಬದಲಾವಣೆ ಮಾಡಿಬಿಟ್ಟು ನಮಗೆ ಅದು ಕೊಟ್ಟಿದೆ. ಈ ರೀತಿ ನೀವು ಯಾವುದೇ ಫೋಟೋನಲ್ಲಿ ಗಿಬ್ಲಿ ಆರ್ಟ್ ಮಾಡ್ಕೋಬೋದು. ಫೋನಲ್ಲಿರುವಂಥ ಫೋಟೋ ಇಲ್ಲಿಂದ ಮತ್ತೆ ಸೇವ್ ಮಾಡ್ಕೋಬೋದು. ನಮ್ಮ ಫೋನ್ ಗ್ಯಾಲರಿಗೆ ಸೇವ್ ಕೂಡ ಮಾಡ್ಕೋಬೋದು. ಈ ರೀತಿ ನಾವು ನಮ್ಮ ಒಂದು ಫೋಟೋನ ಗಿಬ್ಲಿ ಆರ್ಟಾಗಿ ಒಂದು ಕನ್ವರ್ಟ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.